ಇನ್ನು ಬೇಸಿಗೆಯ ಆರಂಭದಲ್ಲೇ ವಾಣಿಜ್ಯ ಮತ್ತು ಕೈಗಾರಿಕಾ ವಲಯಕ್ಕೆ ಕೆಇಆರ್ಸಿ ಒಂದು ದೊಡ್ಡ ಶಾಕ್ ಅನ್ನ ಕೊಡ್ತಾ ಇದೆ. ಯಾಕಂತಂದ್ರೆ ಸಾರ್ವಜನಿಕರ ಸಭೆಯಲ್ಲಿ ವಿರೋಧ ವ್ಯಕ್ತವಾಗಿತ್ತು. ಅದಾದ ಮೇಲೂ ಕೂಡ ಕೆಇಆರ್ಸಿ ದರವನ್ನ ಹೆಚ್ಚಿಸಿ ಈಗ ಒಂದು ಮಹತ್ವದ ಆದೇಶಕ್ಕೆ ಕೈ ಹಾಕಿದೆ. ಆದರೆ ಗೃಹ ಬಳಕೆಯ ವಿದ್ಯುತ್ ದರದಲ್ಲಿ ಯಾವುದೇ ಬದಲಾವಣೆಗಳನ್ನ ಮಾಡಿಲ್ಲ. ಬಟ್ ಅದರ ನಡುವೆಯೂ ಕೂಡ ಸಿಕ್ಕಾಪಟ್ಟೆ ಗೊಂದಲಕ್ಕಂತೂ ಇದು ಕಾರಣ ಆಗಿದೆ. ಕಳೆದ ಬಾರಿನೇ ನಾವು ಅಂದ್ಕೊಂತಾ ಇದ್ವಿ ಈ ಎಸ್ಕಾಂಗಳು ಲಾಸ್ ಅಲ್ಲಿದೆ, ಮುಚ್ಚಿ ಹೋಗ್ತಿದೆ, ಅವ್ರವ್ರಿಗೆ ಆಗ್ತಿಲ್ಲ ಅಂತ. ಅದನ್ನೆಲ್ಲಾದ್ರೂ ಸರಿ ಮಾಡ್ಕೊಳ್ಳೋದಕ್ಕೆ ಬೆಳಕು ಕೊಡಬೇಕಾಗಿರುವಂತ ಸಂಸ್ಥೆನೇ ಎಲ್ಲ ಕತ್ಲಿಗೆ ಹೋಗ್ತಿದೆ ಅನ್ಸ್ತಿದೆ. ಒಂದಷ್ಟು ಈ ಕೆಇಆರ್ಸಿ ವಿಚಾರದಲ್ಲಿ ಒಂದಷ್ಟು ಅಕ್ರಮಿಗರು ಅಲ್ಲಿ ಒಳಗಡೆ ತುಂಬಿಕೊಂಡ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಅವರ ಆದಾಯಕ್ಕೆ ಮೂಲ ಮಾಡ್ಕೊಳ್ಳೋದಕ್ಕೆ ಯಾರ್ಯಾರಿಗೂ ಟೆಂಡರ್ಗಳನ್ನ ಕೊಟ್ಕೊಂಡು ಇವರು ಹರಾಮಿತನಗಳ ಮೆರ್ಕೊಂಡು ಒಂದಷ್ಟು ಜನ ಬಯಲಿಗೆ ಬರುವಂತ ಸಾಧ್ಯತೆ ಹೆಚ್ಚಿದೆ. ಹೌದು, ಆ ನಿಟ್ಟಲ್ಲಿ ಇವರು ವಾಣಿಜ್ಯ ಮತ್ತು ಕೈಗಾರಿಕೆ ವಲಯಕ್ಕೆ ಈ ರೀತಿ ಏರಿಸ್ಕೊಂಡು ಹೋದ್ರೆ ಮೆಟ್ರೋ ರೈಲ್ವೆದು, ಕೈಗಾರಿಕೆ ಬಳಕೆದು, ವಾಣಿಜ್ಯ ಬಳಕೆದು, ಕಾಂಪ್ಲೆಕ್ಸ್, ಥಿಯೇಟರ್, ಹೋಟ್ಲು ಎಲ್ಲ ಏರಿಸ್ಕೊಂಡು ಕೂತಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ನಿಮ್ಮ ಬಗ್ಗೆ ಅಷ್ಟೊಂದು ಆಕ್ರೋಶ ಕೇಳ ಬಂದ್ರೂ ಕೂಡ ಒಂದು ವಿಚಾರದಲ್ಲಿ ನಿಮ್ಗೆ ಆದಾಯ ಬೇಕೇ ಬೇಕು, ನೀವು ಹೆಚ್ಚಳ ಮಾಡಲೇಬೇಕಿತ್ತು, ಇಲ್ಲಾಂದ್ರೆ ನೀವು ಖಾಲಿ ಕೈಯಾಗಿ ಕೂತ್ಕೋತೀರಿ. ಆ ನಿಟ್ಟಲ್ಲಿ ಇವ್ರು ಮಾಡಲೇಬೇಕಿತ್ತು, ಮಾಡಿದ್ದಾರೆ. ಆದರೆ ಸರ್ವೇ ಸಾಮಾನ್ಯವಾಗಿ ಇವರು ಯೋಚನೆ ಮಾಡಬೇಕಾಗಿತ್ತು. ಏಕಾಏಕಿ ಆಕ್ರೋಶಗಳು ಇದ್ದಾಗಲೂ ಕೂಡ ನಿಮ್ಮ ಈ ನಡೆ ಬೀದಿ ಹೋರಾಟಕ್ಕೂ ಕಾರಣ ಆಗುತ್ತಾ ಅಂತ. ಹೌದು, ಬೀದಿ ಹೋರಾಟಕ್ಕೂ ಕಾರಣ ಆಗ್ಬೋದು. ಈ ಒಂದಷ್ಟು ಚರ್ಚೆ ಮಾಡಬೇಕಿತ್ತು. ಈ ನಿಟ್ಟಲ್ಲಿ ಒಂದಷ್ಟು ತುಂಬ ಮಟ್ಟಕ್ಕೆ ಏರಿಸ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಕೆಲವೊಂದಷ್ಟು ಯೋಚನೆಗಳು ಮಾಡುವಷ್ಟು ಅವಕಾಶ ಇತ್ತು ಇದರಲ್ಲಿ. ಬಡ್ಜೆಟ್ ನಂತರದಲ್ಲಿ ಒಂದು ಈ ನಿಟ್ಟಲ್ಲಿ ಯೋಚನೆ ಮಾಡ್ಬೋದಾಗಿತ್ತು. ತರಾತುರಿ ಆಯ್ತಾ ಅಂತ ಒಂದು ಸ್ವಲ್ಪ. ಜೊತೆಲಿ ಈ ಸಣ್ಣ ಉದ್ಯಮದವರು, ಮಧ್ಯಮ ವರ್ಗದ ಕೈಗಾರಿಕೆ ಅವರಿಗೆ ದೊಡ್ಡ ಮಟ್ಟದ ಹೊಡೆತ. ಈಗಾಗಲೇ ಎಲ್ಲಾ ಬೆಲೆಗಳು ಏರಿಕೆ ಆಗಿದೆ. ಅದ್ರ ನಡುವೆ ಈಗ ವಾಪಸ್ ಕರೆಂಟ್ ಶಾಕು. ಅವ್ರು ಒಂದ್ ರೀತಿಯ ಅತಂತ್ರದ ಪರಿಸ್ಥಿತಿ. ಅವರು ಇಲ್ಲ, ಸಣ್ಣ ಕೈಗಾರಿಕೆಗಳ ಮೇಲ್ಗಡೆ ಇವ್ರದ್ದು ಯಾವತ್ತಿಗೂ ಇದ್ದಿದ್ದೇನೆ. ಯಾಕಂದ್ರೆ ಅವ್ರು ಏನು ಬರೋದಿಲ್ಲ. ಯಾಕಂದ್ರೆ ಕೆಲವೊಂದು ಲೂಪಲ್ಸ್ ಇಟ್ಕೊಂಡು ಅವರು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಗಟ್ಟಿಯಾಗಿ ಕೂತ್ಕೊಂಡಿರ್ತಾರೆ. ಅವರು ಮುಂದೆ ಹೋಗಿ ಪೂರ್ತಿ ಪ್ರಮಾಣದಲ್ಲಿ ನಿಂತ್ಕೊಳ್ಳೋಕೆ ಆಗೋದಿಲ್ವಲ್ಲ, ಅದೇ ಇವ್ರಿಗೆ ಭರವಸೆಗಳು. ಸಾಮಾನ್ಯನೇ ಎದುರಿಸೋಕೆ ಆಗೋದಿಲ್ಲ. ಆದರೆ ಉದ್ಯಮಿಗಳು ಇನ್ನೊಬ್ಬರು ಮತ್ತೊಬ್ಬರು ಈ ಸಣ್ಣ ಲೂಪಲ್ಸ್ ಇಟ್ಕೊಂಡೇ ಮಾಡಬೇಕಾಗತ್ತೆ. ಅವರು ಎಲ್ಲವನ್ನೂ ಪರಿಪೂರ್ಣವಾಗಿ ಮಾಡೋದಕ್ಕೆ ಈ ರಾಜ್ಯದಲ್ಲಿ ವ್ಯವಸ್ಥೆ ಇದೆಯಾ? ಅದು ಕೂಡ ರಾಜ್ಯದ ಈಗ ಚುಕ್ಕಾಣಿ ಹಿಡ್ಕೊಂಡಿದ್ದಾರೆ, ಅವರಿಗೊಂದು ಅಸ್ತ್ರ. ಅದು ಮಾತೆತ್ರ ಮತ್ತು ಅವ್ರ ಮೇಲೆ ಒಂದು ಪ್ರಯೋಗ ಮಾಡಿಬಿಡ್ತಾರೆ. ಈಗ ಸರ್ಕಾರದವ್ರ ಮೇಲ್ಗಡೆ, ಸರ್ಕಾರಿ ಅಧಿಕಾರಿಗಳ ಮೇಲೆ, ಸಿಬ್ಬಂದಿಗಳ ಮೇಲ್ಗಡೆ ಎಸ್ಮಾ ಪ್ರಯೋಗ ಮಾಡ್ತಾರಲ್ಲ, ಹಂಗೆ ಈ ರೀತಿ ಪ್ರಯೋಗ ಮಾಡೋದಕ್ಕೊಂದು ವ್ಯವಸ್ಥೆ ಇಟ್ಕೊಂಡೇ ಇಟ್ಟಿರ್ತಾರೆ ಇವರು. ಹಾಗಾಗಿ ಪೂರ್ತಿ ಪ್ರಮಾಣದಲ್ಲಿ ಸರ್ಕಾರದ ವಿರುದ್ಧವಾಗಿ ಬರೋದಕ್ಕೂ ಆಗೋದಿಲ್ಲ. ಸಂಘಟಿತರಾಗಿಲ್ಲ, ಅಸಂಘಟಿತ ವಲಯನೇ ಜಾಸ್ತಿ ಇದೆ. ಹೌದು, ಸಂಘಟಿತ ವಲಯಕ್ಕಿಂತ ಅಸಂಘಟಿತ ವಲಯ ಇದು ಜಾಸ್ತಿ ಇದೆ. ಈ ನಿಟ್ಟಲ್ಲಿ ನೋಡೋದಾದ್ರೆ ಇವರು ಬಾಯಿ ಬರದೇ ಇರೋರು ಮತ್ತು ಬಾಯಿ ಬಂದ್ರೂ ಮಾತಾಡೋಕ್ಕಾಗೋದಿಲ್ಲ. ಎದುರುಗಡೆ ಇರುವವರು ಬಾಯಿ ಮುಚ್ಚಿಸ್ಬಿಡ್ತಾರೆ. ಆ ನಿಟ್ಟಲ್ಲಿ ಇದು ಅದೇ ಬೇರೆ ರೂಪದ ಹೋರಾಟದ ಲೆಕ್ಕ ಆಗ್ಬೇಕಷ್ಟೇ. ಇಲ್ಲಿ ಅಂದರೆ ಭಾಳ ಕಷ್ಟ ಇದೆ.